ಹಲೋ, ವೆಲ್ಕಮ್ ಟು ಜ್ಯೋತಿ ಆರ್ ಶೇರ್ವೇದಾರ್ಸ್ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ಅಂಡ್ ಫಸ್ಟ್ ವ್ಲಾಗ್ ಅಲ್ಲಿ ನಾವು ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ರಾಯರ ದರ್ಶನ ಮಾಡ್ಕೊಂಡ್ ಬರಕ್ಕೆ. ಅಂಡ್ ಐ ಆಮ್ ಸೋ ಎಕ್ಸೈಟೆಡ್. ನಿಮ್ಮ ಪ್ರೀತಿ ಹಾಗೆ ಸಪೋರ್ಟ್ ನನ್ನ ಮೇಲೆ ಇರ್ಲಿ ಅಂತ ಕೇಳ್ತಾ ಲೆಟ್ಸ್ ಸ್ಟಾರ್ಟ್ ಮೈ ವ್ಲಾಗ್. This is Pari. Say hi. Hi guys. ನನ್ನ ಹೆಸರು ಸಾನ್ವಿಕಾ. ಆನ್ ದ ವೇ ಹೋಗ್ತಾ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹಾಗೆ ನನ್ನ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಆ್ಯಂಡ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಾನು ಸೇ ಹಾಯ್. ರೆಡಿ? ಹಾಯ್. ಇವ್ರಾಗ್ಲೇ ಫಸ್ಟಿಗೆನೆ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಣ್ಣ ಹಾಯ್ ಹಾಯ್ ಮಾಡ್ರಿ. ಹಾ ಇವಾಗ ಹಾಯ್. ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು ಯೂಟ್ಯೂಬ್ ವ್ಲಾಗ್. ನನ್ಗೆ ಹೊಸ ಸಬ್ಸ್ಕ್ರೈಬರ್ಸ್ ಆಗ್ಲಿ ಅಂತ ವಿಶ್ ಮಾಡ್ಬೇಕು. ಹಾಗೆ ಇನ್ನ ಈ ವ್ಲಾಗ್ ಫುಲ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಹೆಂಗ್ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ಬೇಕು. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೆ ಇನ್ನು ಸಕ್ಸಸ್ ಸಿಗ್ಲಿ ಜೀವನದಲ್ಲಿ. ನೀವು ಅಂದ್ಕೊಂಡಿರೋ ಆಸೆ ಎಲ್ಲ ನೆರವೇರ್ಲಿ ಅಂತ ನಾವು ಗುರು ಸಿದ್ದರಾಮೇಶ್ವರನ್ನ ಬೇಡ್ಕೊಳ್ತಾ ನಿಮ್ಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ನಮಸ್ಕಾರ, ನಾನು ನಿಮ್ಮ ಸಮಾಜ ಸೇವಕಿ ಲಲಿತಾಂಬ. ನನ್ನ ನಂಬಿ ಪ್ಲೀಸ್ ಪ್ಲೀಸ್. ಬೆಸ್ಟ್ ಆಫ್ ಲಕ್. ಹಾ ಹಿಂಗೆ ಹೇಳು. ಬೆಸ್ಟ್ ಆಫ್ ಲಕ್. ಬೆಸ್ಟ್ ಆಫ್ ಲಕ್. ನೀನ್ ಹೇಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಯೂಟ್ಯೂಬ್ ಚಾನಲ್. ಚೆನ್ನಾಗಾಗ್ಲಿ ನಿಮ್ ಯೂಟ್ಯೂಬ್ ಚಾನಲ್. ಏನಂದೆ ಇನ್ನೊಂದ್ಸಲ ಹೇಳು. ಚೆನ್ನಾಗಾಗ್ಲಿ ನಿಮ್ ಯೂಟ್ಯೂಬ್ ಚಾನಲ್. ಇನ್ನು ತುಂಬಾ ಎತ್ತರಕ್ಕೆ ಬೆಳೀಲಿ. ನಾವೆಲ್ಲ ತುಂಬಾ ಸಪೋರ್ಟಿವ್ ಆಗಿರ್ತೀವಿ ಫ್ಯಾಮಿಲಿ ಅಂತ. ಥ್ಯಾಂಕ್ ಯು. All the best. All the best. New channel. All the best. Congratulations, brother. ಇಂಗನ್ನ Congratulations, brother. Congratulations. All the best, dear. Abba, lottery. ಸೊ ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಟಿಫನ್ ಮಾಡಿರಲಿಲ್ಲ ಯಾರು. ಸೊ ಟಿಫನ್ಗೆ ಅಂತ ಈ ಕಡೆ ನಿಲ್ಲಿಸಿದ್ವಿ. ಇವ್ರು ನೋಡಿ, ಗಾಡಿಲಿ ಡ್ಯಾನ್ಸ್ ಮಾಡ್ರೆ ಅಂದ್ರೆ ಇಲ್ಲಿ ಡ್ಯಾನ್ಸ್ ಮಾಡ್ತಾವ. ಸೊ ಮನೆಯಿಂದನೇ ಉಪ್ಪಿಟ್ಟು ಮತ್ತು ಪುಳಿಯೋಗರೆ ಎಲ್ಲ ತೊಗೊಂಡು ಬಂದಿದ್ವಿ. ಅದನ್ನೇ ಎಲ್ಲ ಮಮ್ಮಿ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದಾರೆ ಪ್ಲೇಟಿಗೆ. ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಪ್ಲ್ಯಾನೆಡ್ ಟ್ರಿಪ್, ಬಟ್ ಎಲ್ಲರೂ ಜೊತೆಗೆ ಬಂದು ತುಂಬ ದಿನ ಆಗಿತ್ತು ಆಚೆ ಬಂದು. ಇಟ್ ವಾಸ್ ಕ್ವೈಟ್ ಗುಡ್ ಮೂಮೆಂಟ್ಸ್. ಟಿಫನ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಟಿಫನ್ ಹಾಕ್ಕೊಡ್ತಾ ಇದ್ದಾರೆ. ಯಾರು ತಿಂದ್ರಿ ಆಗ್ಲೇ? ಪರಿ ತಿಂದಿದ್ದಾಳೆ. ಹೆಂಗೈತೆ? ಸೂಪರ್. ತಿಂದ್ಯಾ? ಇವ್ರು ಎಲ್ರಿಗೂ ಹೇಳಿ ಇವರೇ ಲೇಟಾಗಿ ಬರ್ತಾ ಇದ್ದಾರೆ. ಬೇಗ ಬರ್ರಿ. ಅದು ಆ್ಯಕ್ಚುಲಿ ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ಲ, ಎಲ್ಲಿ ನಿಲ್ಸಿದ್ದೀವಿ ಅಂತಲೂ ಗೊತ್ತಿಲ್ಲ. ಜಸ್ಟ್ ಗಾಡಿ ಸೈಡಿಗೆ ಪಾರ್ಕ್ ಮಾಡಿ, ಅದು ಶಾಪ್ ಅನಿಸುತ್ತೆ, ಐ ಥಿಂಕ್ ಯಾವುದೋ ಹೋಟೆಲ್ ಅನಿಸುತ್ತೆ. ಹೋಟೆಲ್ ಇನ್ನೂ ಓಪನ್ ಆಗಿರಲಿಲ್ಲ, ಸೊ ಅದಕ್ಕೆ ನಾವೇ ಕ್ಲೀನ್ ಮಾಡಿಕೊಂಡು ಟಿಫನ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಕಡೆಯಿಂದ ಏನು ವೇಸ್ಟೇಜ್ ಇತ್ತು ಅದನ್ನು ಕೂಡ ನಾವೆಲ್ಲ ಕ್ಲೀನ್ ಮಾಡಿ ಹೊರಡ್ತೀವಿ ಇಲ್ಲಿಂದ. ಬಿಕಾಸ್ ಮಕ್ಕಳು ಜಾಸ್ತಿ ಇದ್ದಾರೆ, ಸೊ ಅವ್ರ ಕಡೆಯಿಂದ ಹರಡೋದು ಜಾಸ್ತಿ ಆಗುತ್ತಲ್ಲ, ಸೊ ನಾವೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತೀವಿ.
ಟಿಫನ್ 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 ಉಪ್ಪಿಟ್ಟು ಉಪ್ಪಿಟ್ಟು ಪುಳಿಯೋಗರೆ ಚಟ್ನಿ ಪುಡಿ ತಿಂತಾ ಇದೀವಿ. ಅಲ್ಲಿಗೆ ಹೋಗ್ಬೇಕು ತಿನ್ನಂಗಿಲ್ಲ, ಇಲ್ಲೇ ತಿನ್ಬೇಕಷ್ಟೇ. ಬೇಗ ಬೇಗ ಏನ್ ಕೊಡಬೇಕು? ನಾ ಹಾಕಿಸ್ಕೆ ಆಯ್ತು. ಹಂಗಾಯ್ತು. ಚೆನ್ನಾಗಿ ಸೂಪರ್ ಆಯ್ತು, ಚೆನ್ನಾಗಿ. ಕೆಳಕ್ ಹಾಕು. ಟಿಫನ್ ಮಾಡಿ ಮತ್ತೆ ಸಿಗ್ತೀನಿ. ಪರಿಗೆ ಕ್ವಶನ್ ಕೇಳ್ಬೈ. ಮೈಕ್ ನಲ್ಲಿ ಕೇಳು. ಪರಿ ಒಂದು ಕ್ವೆಶ್ಚನ್ ಕೇಳೋಣ. ದೊಂಡಕಾರ ಮೈಯೆಲ್ಲ ತೂತು ಹಂಗಂದ್ರಣ ಏನು ದೋಸೆ ಏನು ದೋಸೆ. ದೋಸೆ. ಯಾರಿಗಾದ್ರು ಅವ್ರಿಗೆ ಗೊತ್ತಿತ್ತಂತೆ. ಬೇರೆ ಕ್ವಶನ್ ಕೇಳು. ಅತ್ಯಾಸ ಗತಿಗಳು ಅತ್ಯಾಸ ಗತಿಗಳು ಗತಿಗೆ ಆಡು. ಊರೆಲ್ಲ ಅಡ್ಡಾಡ್ ಬರ್ತತೆ. ಏನದು? ಏನು ಏನ ನನಗೆ ಗೊತ್ತು. ಏನು ಗೊತ್ತಿಲ್ಲ. ಏನು ಅದೇ ಏನು ಯಾರಿಗ್ ಗೊತ್ತು? ಇನ್ನೊಂದು ಕ್ವಶನ್ ಕೇಳ್ತೀನಿ. ಕೊಡು, ಲೇಟ್ ಆಯ್ತು ಆನ್ಸರ್. ಚಪ್ಲಿ. ಚಪ್ಲಿ. ಮನೆಯೆಲ್ಲ ಅಡ್ಡಾಡ್ ಬರ್ತತೆ. ಏನದು? ಪರ್ಕೆ. ಇದೊಂದು ಗೊತ್ತಾಯ್ತು ಅವರಿಗೆ. ಹಾಗೆಲ್ಲ ಟೀಚೆ ಗಾಡಿ ಇರ್ತವೆ. ಮನೆಯೆಲ್ಲ ಜನ ಇರ್ತಾರೆ. ಜನ ಇರ್ತಾರೆ, ಟೀಚೆ ಗಾಡಿ ಇರ್ತದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜನ ಇರ್ತಾರೆ, ಟೀಚೆ ಗಾಡಿ ಇರ್ತದೆ. ಟಿಟಿ ಗಾಡಿ ಯಾರು ಇರ್ತಾರೆ? ಜನ ಆಮೇಲೆ ಸಾನು ಆಮೇಲೆ ಪರಿ. ಎಷ್ಟು ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಡಿಪ್ರೆಷನ್. ಸೈಲೆನ್ಸ್ ಸೈಲೆನ್ಸ್. ಅಪ್ಪನ್ಗಿಂತ ಮಗನೇ ಮೊದ್ಲು ಹುಡ್ತಾನೆ. ಯಾರು? ಸ್ವಲ್ಪ ನಮ್ಮ ಹತ್ರ ಎಲ್ಲ ಯಾರು? ಅಪ್ಪನ್ಗಿಂತ ಮಗನೇ ಮೊದ್ಲು ಹುಡ್ತಾನೆ. ಏನಲ್ಲವ ಮೊಮ್ಮಗ ಅಂತವನ? ಅಲ್ಲ, ತಪ್ಪು. ಅಪ್ಪ ಅವ್ರಪ್ಪ. ಅಲ್ಲ ಅಲ್ಲ, ಅಪ್ಪನ್ಗಿಂತ ಮಗನೇ ಮೊದ್ಲು ಹುಡ್ತಾನೆ. ಗಣೇಶ. ಗೊತ್ತಿಲ್ಲ. ಕಳ್ಳಿ ಅವಳು ಫೋನ್ ಹುಡುಕ್ತಾರೆ. ಫೋನ್ ಎಲ್ಲ ಅವರೆಲ್ಲ ಹೇಳ್ತಿಲ್ಲ. ಅಲ್ಲ, ತಪ್ಪು ತಪ್ಪು ತಪ್ಪು. ಅಪ್ಪನ್ಗಿಂತ ಮೊದ್ಲು ಮಗನೇ ಹುಡ್ತಾನೆ ಅನ್ನೋದಕ್ಕೆ ಆನ್ಸರು ಹೋಗೆ. ನಾನ್ ಹೇಳದ್ಮೇಲೆ ಹೇಳೋದಲ್ಲ ಅಲ್ಲಿ. ನೆಕ್ಸ್ಟ್ ಕ್ವಶನ್. ಮಲ್ಗಿರ್ತೀವಲ್ಲ, ಮಂಚದಿಂದ ಕೆಳಗಡೆ ಬಿದ್ರೆ ಏನಾಗುತ್ತೆ? ಏನಾಗುತ್ತೆ? ಗೊತ್ತಿಲ್ಲ. ಅದೇ ಅಪ್ಪ, ನೋವಾಗುತ್ತೆ. ನೋವಾಗಲ್ಲ ಅಮ್ಮ. ಮಂಚದಿಂದ ಕೆಳಗಡೆ ಮಲ್ಕೊಂಡಿರ್ತೀವಲ್ಲ, ಅವಾಗ ಮಂಚದಿಂದ ಕೆಳಗಡೆ ಬಿದ್ರೆ ಏನಾಗುತ್ತೆ? ಗೊತ್ತಾಗ್ಲಿಲ್ಲ? ಎಚ್ಚರ ಆಗುತ್ತೆ. ಆಮೇಲೆ ತಿನ್ನಕ್ಕಾಗ್ದಿಲ್ದಿರೋಂತ ಜಾಮ್ ಯಾವ್ದು? ತಿನ್ನಕ್ಕಾಗ್ದೇ ಇರೋಂತ ಜಾಮ್. ಕರೆಕ್ಟ್.
ಟ್ರಾಫಿಕ್ ಜಾಮ್. ಆಟ ಆಡ್ಕೊಂಡು ಮಾತಾಡಿಕೊಂಡು ಮಂತ್ರಾಲಯ ರೀಚ್ ಆಗಿದ್ದು ಕೂಡ ಗೊತ್ತಾಗಲಿಲ್ಲ ನಮಗೆ. ಆ ಟ್ರಾಫಿಕ್ ಜಾಮಲ್ಲಿ ಆ ಹಾರ್ನ್ ಸೌಂಡ್ ಕೇಳೇ ನಮ್ಗೆ ಗೊತ್ತಾಗಿದ್ದು ನಾವು ರೀಚ್ ಆಗಿದ್ದೀವಿ ಅಂತ. ಎಸ್ ಗೈಸ್, ಈಗಷ್ಟೇ ಮಂತ್ರಾಲಯ ರೀಚ್ ಆದ್ವಿ. ಗಾಡಿ ಪಾರ್ಕಿಂಗ್ ಆಗ್ತಾಯಿದೆ. ಪಾರ್ಕಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ರೂಮ್ ಚೆಕ್-ಇನ್ ಆಗಬೇಕು. ಚೆಕ್-ಇನ್ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ರೂಮ್ ಚೆಕ್-ಇನ್ ಆಗೋ ಮುಂಚೆ ಕೆಲವು ಫಾರ್ಮಾಲಿಟೀಸ್ ಇತ್ತು, ಅದನ್ನು ಫಿಲ್ ಮಾಡೋಕ್ಕಂತ ಅಣ್ಣ ಅವ್ರು ಹೋಗಿದ್ರು. ಸೊ ಆ ಗ್ಯಾಪಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿದ್ವಿ. ಏನಪ್ಪ ಅಂದರೆ, ಇವಾಗ ನದಿ ಹತ್ರ ಹೋಗ್ತಿದ್ದೀವಿ, ನೋಡೋಣ ನದಿ ಹತ್ರ ಹೇಗಿರುತ್ತೆ ಅಂತ. ನಮ್ಮ ಹುಡುಗರೆಲ್ಲ ಫುಲ್ ಎಂಜಾಯ್ ಮಾಡಬೇಕಂತ ರೆಡಿ ಆಗ್ತಾ ಇದ್ದಾರೆ. ಲೆಟ್ಸ್ ಸಿ. ಏನ್ ಮಾಡ್ತಾರೆ ಮೇಡಮ್? ಇದು ಪರಿಮಳ ತೀರ್ಥ ಅಂತ ರಾಯರಿಗೆ ತೆಪ್ಪೋತ್ಸವ ಮಾಡ್ತಾರೆ ಇಲ್ಲಿ. ಹೌದು. ತೆಪ್ಪೋತ್ಸವ ಮಾಡ್ತಾರಂತೆ ರಾಯರಿಗೆ. ಯು ಕ್ಯಾನ್ ಆಸ್ಕ್ ಯುವರ್ ಟೀಚರ್ ಮ್ಯಾಮ್, ಧರ್ಮಸ್ಥಳ ಸಂಘದ ಟೀಚರ್. ಲಾಸ್ಟ್ ಟೈಮ್ ಬಂದಾಗ ಒಬ್ರು ಗಿಣಿಶಾಸ್ತ್ರದವರು ಶಾಸ್ತ್ರ ಹೇಳ್ತೀನಿ ಅಂತ ಕರೆದ್ರು. ಅವರೇ ಕರೆದ್ಬಿಟ್ಟು ಅವರೇ ಹೇಳಿದ್ರು, ದುಡ್ಡೇನು ಕೊಡಬೇಡ್ರಿ, ಶಾಸ್ತ್ರ ಹೇಳ್ತೀನಿ ಅಂತ ಕರೆದ್ರು. ಸರಿ, ಏನು ಹೇಳ್ತಾರಲ್ಲ ಅಂತ ಹೋಗಿ ಕೇಳಿದ್ರೆ ಫಸ್ಟಿಗೆಲ್ಲ ಚೆನ್ನಾಗಿ ಹೇಳಿದ್ರು. ಏನೇನೋ ನೀವು ಹಾಗೆ ಹಿಂಗೆ, ನಿಮಗೆ ಕರಿಯರ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತೆಲ್ಲ ಹೇಳಿದ್ರು. ನೆಕ್ಸ್ಟು ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಸರಿ ಆಯಿತು ಇನ್ನೇನು ಹೋಗೋಣ ಅಂತ ಹೊರಟ್ಬೇಕಾದ್ರೆ ಮತ್ತೆ ಕರೆದು, ನಿಮಗೆ ಕಣ್ಣಿನ ದೃಷ್ಟಿ ಜಾಸ್ತಿ ಇದೆ, ನಿಮಗೆ ದೃಷ್ಟಿ ಹೋಗ್ಬೇಕು ಅಂತಂದರೆ ನೀವು ಈ ಶಾಸ್ತ್ರ ಮಾಡಬೇಕು, ಆ ಶಾಸ್ತ್ರ ಮಾಡಬೇಕು, ಅದಕ್ಕೆ 15,000 ಆಗುತ್ತೆ, ಅದಕ್ಕೆ 15,000 ಆಗುತ್ತೆ, ಕೊಡಲೇಬೇಕು ಅಂತ ಹೇಳಿ ಇದು ಮಾಡಿದ್ರು. ನಾವು ಅದೆಲ್ಲ ಕೊಡಲ್ಲ ಅಂತೇಳಿ ಅಮ್ಮ ಬಂದು ವಾಪಸ್ ಕರ್ಕೊಂಡು ಹೋಗಿತ್ತು. ಸೊ ಗಿಣಿಶಾಸ್ತ್ರದವ್ರನ್ನ ನೋಡಿದ್ರೆ ಅದು ನೆನಪಾಗುತ್ತೆ. ತುಂಗಾ ತೀರಕ್ಕೆ ಬಂದಿದ್ದೀವಿ, ಆದರೆ ತುಂಗಾ ತೀರದಲ್ಲಿ ನೀರೇ ಇಲ್ಲ. ನೋಡಿ ಹೆಂಗಿದೆ ಅವಸ್ಥೆ, ಎಷ್ಟು ಗಲೀಜು ಮಾಡೋಗಿದ್ದಾರೆ ಎಲ್ಲ. ನೀರೇ ಇಲ್ಲ, ಫುಲ್ ಖಾಲಿ. ಎಲ್ಲೋ ಸ್ವಲ್ಪ ಇದೆ ಅಷ್ಟೇ, ಎಲ್ಲ ಫುಲ್ ಗಲೀಜು ಮಾಡೋಗ್ಬಿಟ್ಟಿದ್ದಾರೆ, ಎಲ್ಲೆಲ್ಲೂ ಇಲ್ಲ. ಇದು ಗಂಗಮ್ಮ ದೇವಿ ದೇವಸ್ಥಾನ ತೀರದಲ್ಲಿರೋದು. ಆದ್ರೆ ಪಾಪ ನದಿ ಫುಲ್ ಖಾಲಿ, ನೀರೇ ಇಲ್ಲ. ಮಳೆ ಬೇಕು, ಮಳೆ ಬರ್ತಿದೆ ಆದ್ರೆ ನೀರ್ ತುಂಬ್ತಾ ಇಲ್ಲ. ಜನಗಳು ಎಷ್ಟು ಗಲೀಜ್ ಮಾಡೋಗಿದ್ದಾರೆ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪನೂ ಕ್ಲೀನ್ ಆಗೇ ಇಲ್ಲ. ಎಲ್ಲ ಫುಲ್ ಅಲ್ಲಲ್ಲೇ ಕವರ್ಸು, ಅವ್ರು ಯೂಸ್ ಮಾಡಿದ ಶಾಂಪೂ, ಬಟ್ಟೆಗಳು ಎಲ್ಲ ಹಂಗೆ ಬಿಟ್ಟೋಗ್ಬಿಟ್ಟಿದ್ದಾರೆ. ಫುಲ್ ಗಲೀಜ್ ಆಗೋಗಿದೆ ನೋಡಿ. ನೀರಿಲ್ಲ ಅನ್ನೋದೊಂದಾದ್ರೆ ಜನ ಮಾಡೋಗಿರೋ ಗಲೀಜು, ಪಲ್ಯೂಷನ್ ಅದೊಂದು ಕಡೆ. ಸೊ ಸ್ಯಾಡ್. ಪಾಪ ಇವರು ನಾವು ನದಿ ನೋಡ್ಬೇಕಂತ ಬಂದ್ವು. ಏನ್ ಅನಿಸ್ತಿದೆ ಸಣ್ಣ? ನೀರೇ ಎಲ್ಲ ಖಾಲಿ ಅನಿಸ್ತೈತಿ. ಎಲ್ಲೆಲ್ಲ ಒಂದೊಂದಾಗಿದಾವೆ ಅಷ್ಟೇ. ನೀನ್ ಲಾಸ್ಟ್ ಟೈಮ್ ಬಂದಿದ್ದೆ ತಾನೆ? ಅವಾಗ ನೀರಿತ್ತಲ್ವಾ? ಇತ್ತು. ಅವಾಗ ಆಟ ಆಡಿದ್ಯಾ? ನೆನಪಿಲ್ಲ. ನಿಂಗೇನ್ ಅನ್ನಿಸ್ತಿದೆ ನೀರಿಲ್ಲಲ್ಲ? ಚೆನ್ನಾಗಿ ಅನಿಸ್ತಿಲ್ಲ. ಹೋಗ್ತಾರೆ ಬಂದಾಗ ತುಂಬಾ ನೀರಿತ್ತು, ಬಹಳ ಖುಷಿ ಕಡೆ ಅನ್ಸುತ್ತೆ. ಇವಾಗ ನೋಡ್ರೆ ನೀರೇ ಇಲ್ಲಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಮಳೆ ಬರ್ಲಿ ದೇವ್ರೆ, ಇದೆಲ್ಲ ತುಂಬಿ. ಓಕೆ, ನೋಡೋಣ ಯಾವಾಗ ಫುಲ್ ಆಗುತ್ತೆ. ರಾಯರು ಬೇಗ ಮಳೆ ಬರ್ಸಿ ತುಂಗಭದ್ರನ ಫುಲ್ ಮಾಡಿಸ್ಲಿ. ಹಿಂಗೆ ನಾವು ಬೇಡ್ಕೊಂಡ ತಕ್ಷಣ ಮಳೆ ಬರ್ತಾ ಇದೆ. ಮಳೆನೇ ಕೊಟ್ಬಿಟ್ಟು ಮನೆಯಲ್ಲಿ ಚೆಕ್-ಇನ್ ಆಗಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಫಸ್ಟಿಗೆ ನಮ್ದು ಅಂದ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಿದ್ವಿ ರೂಮ್ ಚೆಕ್-ಇನ್ನಿಗೆ. ಈಗ ಹೋಗ್ತಾ ಇದ್ದೀವಿ. ಐ ಥಿಂಕ್ ವ್ಯಾಸ ಮಂದಿರದಲ್ಲಿ ನಮಗೆ ರೂಮ್ ಸಿಕ್ಕಿರೋದು. ನಾನು ಹೇಳ್ದಂಗೆ ಸಿಕ್ಕಿತ್ತು ಕೆಳಗೆ, ಕೆಳಗಡೆನೆ ಸಿಕ್ಕಿದೆ, ಅದಕ್ಕೆ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಕೆಳಗಡೆನೆ ಬೇಕು ಅಂತಿದ್ರು. ಫೈನಲ್ಲಿ ಇಲ್ಲೇ ಒಂದು ಕಾಟ್ ಅದು ನಮ್ಮ ರೂಮ್. ರಾಯರಿಗೆ ಕೆಳಗೆ ಬೇಕು ಅಂತ ಹೇಳಿ ನೋಡಿ ಏನ್ ಹೇಳ್ತಿದ್ದಾಳೆ. ಏನಂದೆ ಇನ್ನೊಂದ್ಸಲ ಹೇಳು.
ಸರ್ ಚೆಕ್ ಇನ್ ಆದ್ವಿ ರೂಮ್. ಅನ್ಕೊಂಡಂಗೆ ರೂಮು ಕೆಳಗಡೆನೆ ಸಿಕ್ಕಿದೆ. ಖುಷಿ ಆಯ್ತು. ರೆಡಿ ಆಗ್ಬಿಟ್ಟು ದರ್ಶನಕ್ಕೆ ಹೋಗ್ಬೇಕಾದ್ರೆ ಸಿಗ್ತೀವಿ. ಸೊ ಎಲ್ಲ ರೆಡಿಯಾಗಿ ಹೊರಗಡೆ ನಿಂತು ನಾಮ ಹಚ್ಚಿಸ್ಕೊತಾ ಇದ್ದಾರೆ. ನಾನು ಹಚ್ಚಿಸ್ಕೋಬೇಕು ಈಗ ಹೋಗಿ. ಬಾ ಹಿಂಗೆ. ರೆಡಿಯಾಗಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟು ರಾಯರ ದರ್ಶನಕ್ಕೂ ಮುಂಚೆ ನಾವು ಮಂಚಾಲಮ್ಮನ ದರ್ಶನ ಮಾಡಬೇಕು. ಸೊ ಹಾಗಾಗಿ ಮಂಚಾಲಮ್ಮನ ದರ್ಶನಕ್ಕೆ ಬಂದಿದ್ದೀವಿ. ಯಾಕೆ ಹೀಗೆ ಹೇಳ್ತಾರೆ ಅಂದರೆ, ಮಂತ್ರಾಲಯಕ್ಕೆ ಬಂದಾಗ ರಾಯರ ದರ್ಶನಕ್ಕೂ ಮುಂಚೆ ಮಂಚಾಲಮ್ಮ ದೇವಿಯ ದರ್ಶನ ಮಾಡಬೇಕು ಅನ್ನೋ ಪ್ರತೀತಿ ಇದೆ. ಯಾಕೆ ಅಂದರೆ ಮಂಚಾಲಮ್ಮ ದೇವಿ ಮಂತ್ರಾಲಯದ ಗ್ರಾಮ ದೇವತೆಯಾಗಿರ್ತಾರೆ. ಅಂದರೆ ಪಾರ್ವತಿ ದೇವಿಯ ಅವತಾರ ಅನ್ನೋ ನಂಬಿಕೆ ಇಲ್ಲಿ ಜನರದ್ದು. ಹಾಗಾಗಿ ಮಂಚಾಲಮ್ಮ ದೇವಿಯ ದರ್ಶನ ಮಾಡಿದ ನಂತರ ರಾಯರ ದರ್ಶನ ಮಾಡೋ ಸಂಪ್ರದಾಯ ಇದೆ ಇಲ್ಲಿ. ಹಾಗೆ ಮಂತ್ರಾಲಯ ಅನ್ನೋದು ಈ ಹಿಂದೆ ಮಂಚಾಲಯ ಅಂತಾನೆ ಪ್ರಸಿದ್ಧಿಯಾಗಿತ್ತು. ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಬೃಂದಾವನಕ್ಕಾಗಿ ಸ್ಥಳವನ್ನು ಹುಡುಕ್ತಿದ್ದಾಗ ಆ ಜಾಗ ಮಂಚಾಲಮ್ಮ ದೇವಿಯ ಆಧೀನದಲ್ಲಿತ್ತು. ಹಾಗಾಗಿ ಅವರ ಅನುಗ್ರಹ ಹಾಗೆ ಅಪ್ಪಣೆಯನ್ನು ಪಡೆದು ತುಂಗಾ ತೀರದಲ್ಲಿರುವ ಮಂಚಾಲ ಗ್ರಾಮವನ್ನು ತಮ್ಮ ತಪೋಭೂಮಿಯಾಗಿ ಪಡೆದು 1671ರಲ್ಲಿ ರಾಯರು ಬೃಂದಾವನ ಪ್ರವೇಶ ಮಾಡಿದ್ರು ಅಂತ ಸ್ಥಳ ಪುರಾಣಗಳಿಂದ ತಿಳಿದು ಬಂದಿದೆ. ಈ ಸಮಯದಲ್ಲಿ ರಾಯರು ಮಂಚಾಲಮ್ಮ ದೇವಿಗೆ ಒಂದು ಮಾತು ಕೊಡ್ತಾರೆ. ನನ್ನ ದರ್ಶನಕ್ಕೆ ಬರೋ ಎಲ್ಲ ಭಕ್ತರು ಮೊದಲು ನಿನ್ನ ದರ್ಶನ ಪಡೆದು ನಂತರ ನನ್ನ ದರ್ಶನಕ್ಕೆ ಬರಬೇಕು ಅಂತ. ಹಾಗಾಗಿ ಮಂತ್ರಾಲಯದಲ್ಲಿ ಮಂಚಾಲಮ್ಮನ ದರ್ಶನಕ್ಕೆ ವಿಶೇಷ ಮಹತ್ವನೇ ಇದೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ತಪ್ಪದೆ ತಾಯಿ ದರ್ಶನ ಮಾಡಿ ನಂತರ ರಾಯರ ದರ್ಶನಕ್ಕೆ ಹೋಗಿ ಅಂತ ಹೇಳ್ತೀನಿ. ಸೊ ತಾಯಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ರಾಯರ ದರ್ಶನಕ್ಕೆ ಹೊರಟ್ವಿ. ಶಮಿಯಾರ್ ಔಟ್ಫಿಟ್. ಸಾನು ಔಟ್ಫಿಟ್ ಬಗ್ಗೆ ಕೇಳಿ ನನಗೆ ನನ್ನ ಔಟ್ಫಿಟ್ ಬಗ್ಗೆ ನೆನಪಾಯಿತು. ಬಿಫೋರ್ ಶೋಯಿಂಗ್ ಮೈ ಔಟ್ಫಿಟ್ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ಚಿಕ್ಕದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ನಾವು ಎಲ್ಲ ಥರದ ಸ್ಯಾರೀಸ್ ಹಾಗೆ ಕಾರ್ಡ್ ಸೆಟ್ ಚೂಡಿದಾರ್ಸ್ನ ಸೇಲ್ ಮಾಡ್ತೀವಿ. ಹಾಗೆ ನಮ್ಮ ಬಿಸ್ನೆಸ್ ಇನ್ಸ್ಟಾ ಪೇಜ್ ನೇಮ್ ಬಂದು ತ್ರಿಬಂಧನ್ ಅಂತ. ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊಫೈಲ್ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆ್ಯಂಡ್ ಸಪೋರ್ಟ್ ಅಸ್. ಆ್ಯಂಡ್ ನಾನು ವೇರ್ ಮಾಡಿರೋ ಈ ಔಟ್ಫಿಟ್ ಕೂಡ ತ್ರಿಬಂಧನಿಂದ ಪರ್ಚೇಸ್ ಮಾಡಿರೋದೆ. ಆ್ಯಂಡ್ ನಿಮ್ಗೇನಾದರೂ ಈ ಡ್ರೆಸ್ ಇಷ್ಟ ಆಯಿತು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ತ್ರಿಬಂಧನ್ ಪೇಜ್ಗೆ ಈ ವಿಡಿಯೋದು ಸ್ಕ್ರೀನ್ಶಾಟ್ ತೊಗೊಂಡು ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ನ ಕಳಿಸ್ಕೊಡ್ತೀವಿ. ಸೊ ಆಫ್ಟರ್ ಅ ಕ್ವಿಕ್ ಫಿಟ್ ಚೆಕ್ ದರ್ಶನಕ್ಕೆ ಹೊರಟ್ವಿ. ಇಲ್ಲಿಂದ ಏನು ರಶ್ ಅನ್ನಿಸ್ತಿಲ್ಲ, ಬಟ್ ನೋಡೋಣ ಒಳಗಡೆ ಹೇಗಿರುತ್ತೆ ಅಂತ. ಎಂಟ್ರಿ ಆದ್ವಿ. ತುಂಬ ಜನ ಏನಿಲ್ಲ ಅನ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಜನ ಇದ್ದಾರೆ. ಅಕ್ಷು ಈ ಕಡೆ ತಿರುಗು, ತಿರ್ಗೋ ಬೇಗ. ಪುಟ್ಟು ಪುಟ್ಟು ಅಂತ ಹೋಗ್ತಾನೆ ಸುಮ್ಮನೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಹತ್ತಿರದಿಂದ ರಾಯರನ್ನ ಅಷ್ಟು ಹತ್ತಿರದಿಂದ ಅಷ್ಟು ಕ್ಲಿಯರಾಗಿ ನೋಡೋಕ್ಕೂ ಸಮಯ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ತುಂಬಾ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಪ್ರದಕ್ಷಿಣೆ ಹಾಕಿದ್ವಿ. ಪ್ರದಕ್ಷಿಣೆ ಆದಮೇಲೆ ನೆಕ್ಸ್ಟು ಧ್ಯಾನ ಮಾಡೋಣ, ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೆಮ್ಮದಿಯಾಗಿ ಧ್ಯಾನ ಮಾಡೋಣ ಮನಸ್ಸಿಂದ ಅಂತ ಹೇಳ್ಬಿಟ್ಟು ಧ್ಯಾನಕ್ಕೆ ಕೂತಿದ್ವಿ. ನಾವೇನು ಧ್ಯಾನ ಮುಗಿಸಿ ಮಂತ್ರಕ್ಷತೆಸ್ಕೊಳ್ಳೋಣ ಅಂದ್ಕೊಂಡ್ರೆ ಇನ್ನೂ ಪ್ರದಕ್ಷಿಣೆನೇ ಮುಗಿಯೋಂಗಿಲ್ಲ. ಅಲ್ಲಿ ಹೋಗೋ ಬರೋರ್ನೆಲ್ಲರನ್ನು ಮಾತಾಡ್ಸ್ಕೊಂತ ತರಲೆ ಮಾಡ್ಕೊಂತ ಇಷ್ಟಿಷ್ಟೇ ಹೆಜ್ಜೆಗಳು ಇಟ್ಕೊಂತ ಪ್ರದಕ್ಷಿಣೆನೇ ಮುಗಿಸೋಂಗಿಲ್ಲ ಸರ್. ಬೇಗ ಬೇಗ ಅವನೊಂದು ಸ್ವಲ್ಪ ಹೆಂಗೋ ಸಮಾಧಾನ ಮಾಡಿ ನಿಲ್ಲಿಸಿ ನಾವು ಒಂದು ಸ್ವಲ್ಪ ಫೋಟೋಗಳನ್ನ ತಕ್ಕೊಂಡು, ಫ್ಯಾಮಿಲಿ ಜೊತೆ ಬಂದಾಗ ಫೋಟೋಸ್ ಕಂಪಲ್ಸರಿ ಇರಲೇಬೇಕು. ಯಾಕಂದರೆ ಔಟ್ಸೈಡ್ ಬಂದಿದ್ದೀವಿ ಅನ್ನೋದೊಂದು ಮೆಮೊರೀಸ್ ಇರುತ್ತೆ. ಸೊ ಹಾಗಾಗಿ ಫೋಟೋಸ್ ತೊಗೊಂಡ್ವಿ. ಆ್ಯಂಡ್ ದೆನ್ ಮಂತ್ರಾಕ್ಷತೆ ಇಸ್ಕೊಂಡು ರಥೋತ್ಸವ ಇದೆ ಅಂತ ಹೇಳಿದ್ರು. ರಥೋತ್ಸವ ನಡೀತಾ ಇದೆ. ರಥೋತ್ಸವ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ ರಥೋತ್ಸವ. 4 ರಥದಲ್ಲಿ ರಥೋತ್ಸವ ನಡೀತಾ ಇದೆ. ನಾವು ಆ್ಯಕ್ಚುಲಿ ಪ್ರತಿ ಗುರುವಾರ ಮಾತ್ರ ಈ ರಥೋತ್ಸವ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಪ್ರತಿದಿನ ರಾತ್ರಿ ರಥೋತ್ಸವ ನಡೆಯುತ್ತೆ ಅಂತ ಹೇಳಿದ್ರು.
ರಥೋತ್ಸವ ನೋಡಿ ತುಂಬ ಖುಷಿ ಆಯಿತು. ಅಷ್ಟು ರಥದ್ದು 4 ರಥದ್ದು ರಥೋತ್ಸವ ನೋಡಿದ್ವಿ. ಹಾಗೆ ಈ ವಿಡಿಯೋದಲ್ಲಿ ನಾನೆಲ್ಲ ಕ್ಲಿಪ್ಪಿಂಗ್ಸ್ನು ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ರಥೋತ್ಸವ ಮುಗಿಸ್ಕೊಂಡು ಮತ್ತೆ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ. ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು, 2 ಸರಿ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ. ಈಗ ಪ್ರಸಾದ ತಿನ್ನೋಣ ಅಂತ ಬಂದ್ವಿ. ಸಕ್ಕತ್ತಾಗಿದೆ. ಅಷ್ಟಿಂದ ಹೇಳ್ತಾರ ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಅಲ್ವಾ. ಊಟ ಮಾಡ್ತಾ ಅಲ್ಲಿ ಬರ್ದಿದ್ದ ಪ್ರತಿಯೊಂದು ಸಾಲನ್ನ ನೋಡಿದ್ವಿ, ಬಹಳ ಅದ್ಭುತವಾಗಿತ್ತು. ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ. ಈ ತರಲೆಗಳು ಏನೇನೋ ಆಟ ಸಾಮಾನು ನೋಡ್ಬಿಟ್ಟು ಅದು ಬೇಕು ಅಂತ ಕೇಳ್ತಾಯಿದ್ರು. ಡ್ಯಾಡಿ ಕೊಡಿಸ್ತಾ ಇದ್ರು ಅವರಿಗೆಲ್ಲ. ನೋಡಿ ನಾವೆಲ್ಲ ಸಣ್ಣವರಿದ್ದಾಗೆ ಏನೇನು ತೊಗೊಂಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಆಂಟಿ ಹೋಗಿವಾಗ ಬಾಲ ಮುಗ್ದತೆ. ನಮಸ್ಕಾರ ಮಾಡಿದ್ದಾಳೆ. ನಾಳೆ ಯಾವಾಗ ಕೊಡು ಕಾಫಿ ಕೊಡ ಕಾಣಿಸಲ್ಲ. ಇವ್ರು ಫುಲ್ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದಾರೆ ಹಸು ಹತ್ರ. ಆ್ಯಂಡ್ ಈ ಜಾಗ ಇದೆಯಲ್ಲ, ನೀವು ಎಂಥ ಹಿಲ್ ಸ್ಟೇಷನ್ ವ್ಯೂ ಪಾಯಿಂಟ್ಗೆ ಹೋದರೂ ಸಿಗದೇ ಇರೋವಂತಹ ನೆಮ್ಮದಿ ಈ ಜಾಗದಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ಪೀಸ್ಫುಲ್ಲಾಗಿ ಕೂತಿದ್ದೆ ಇಲ್ಲಿ. ಆ್ಯಂಡ್ ಎಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.